ಅದಕ್ಕೋಸ್ಕರ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಮಾತಾಡಿದ್ರೆ ಗಂಟೆಗಟ್ಟಲೆ ಮಾತಾಡಬೇಕಾಗತ್ತೆ. ನಾವೆಲ್ಲರೂ ಈ ಬಿಜೆಪಿಯವರು ಇದಾರಲ್ಲ, ಸುಳ್ಳು ಹೇಳಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಕಾಣಿಸೋದು, ಕಣ್ಣಿಗೆ ಕಾಣಿಸೋದು ಗೋಡ್ಸೆ ಮತ್ತು ಸಾವರ್ಕರ್ ಇಬ್ರೆ. ಸಾವರ್ಕರ್, ಗೋಡ್ಸೆ. ಮಹಾತ್ಮ ಗಾಂಧೀಜಿಯವರನ್ನ ಕೊಂದಾಕ್ತಂತ ನಾಥೂರಾಮ್ ಗೋಡ್ಸೆ, ಹಿಂದೂ ಮಹಾಸಭಾದ ಅಧ್ಯಕ್ಷ ಸಾವರ್ಕರ್. ಸಂವಿಧಾನ ವಿರೋಧ ಮಾಡಿದವರು ಯಾರು? ನಿಮ್ಗೆ ಒಂದು ಗೊತ್ತಾ? RSS ನವ್ರದ್ದು ಒಂದು ಪತ್ರಿಕೆ ಬರ್ತದೆ, ಆರ್ಗನೈಸರ್ ಅಂತೇಳಿ ಒಂದು ಇಂಗ್ಲಿಷ್ ಪತ್ರಿಕೆ ಬರ್ತದೆ, ಆರ್ಗನೈಸರ್ ಅಂತ. ಆ ಪತ್ರಿಕೆಯಲ್ಲಿ ವಿರೋಧ ಮಾಡಿ ಬರೆದವರು, ಸಂವಿಧಾನವನ್ನು ವಿರೋಧ ಮಾಡಿ ಬರೆದವರು ಮಿಸ್ಟರ್ ಸಾವರ್ಕರ್. ಬಿಜೆಪಿಯವರ ಆರಾಧ್ಯ ದೇವತೆ ಯಾರು? ಸಾವರ್ಕರ್ ಮತ್ತು ಗೋಡ್ಸೆ. ಅವರು ಈಗ ಸಂವಿಧಾನದ ಬಗ್ಗೆ ಮಾತಾಡೋದು, ಅಂಬೇಡ್ಕರ್ ಬಗ್ಗೆ ಮಾತಾಡೋದು, ಎಂತವರು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಬಗ್ಗೆ ಮಾತಾಡೋದು, ಇವೆಲ್ಲ ನಾಟಕ, ರಾಜಕೀಯಕ್ಕೋಸ್ಕರ ಮಾತಾಡ್ತಕ್ಕಂಥದ್ದು. ದಯಮಾಡಿ ತಾವೆಲ್ಲ ತಿಳ್ಕೋಬೇಕು. ಅಂಬೇಡ್ಕರ್ ಯಾವತ್ತೂ ಕೂಡ ಯಾವುದೇ ಒಂದು ವರ್ಗದ, ಒಂದು ಧರ್ಮದ ಪರವಾಗಿರ್ಲಿಲ್ಲ, ಒಂದು ಧರ್ಮದ ಪರವಾಗಿರ್ಲಿಲ್ಲ. ಎಲ್ಲ ಜನರು ಯಾರ್ಯಾರು ಅಸ್ಪೃಶ್ಯತೆಯನ್ನು ನಡ್ತಾರೆ, ಯಾರು ಅವಕಾಶಗಳಿಂದ ವಂಚಿತ, ಯಾರ್ಯಾರು ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಯಾರ್ಯಾರು ಶೋಷಣೆಗೊಳಗಾಗಿದ್ದಾರೆ, ಎಲ್ಲರ ಪರವಾಗಿ ಧ್ವನಿಯಾಗಿದ್ರು. ನಾವು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸೋದೇನಪ್ಪ ಅಂತಂದ್ರೆ, ಅವರು ನಡೆದಂತ ದಾರಿನಲ್ಲಿ 3 ಮಂತ್ರಗಳು ಬಿಟ್ಟೋಗಿದ್ದಾರೆ ನಮಗೆ. ಒಂದು, ಎಜುಕೇಶನ್, ಎಲ್ಲರೂ ಶಿಕ್ಷಿತರಾಗಿ. ಎರಡನೇದು, ಸಂಘಟಿತರಾಗಿ, ಆರ್ಗನೈಸ್. ಮೂರನೇದು, ಹೋರಾಟ. ಈ 3 ಮಂತ್ರ ಅವರು ಬಿಟ್ಟೋಗಿರೋದು. ಅವ್ರು ಇನ್ನೊಂದು ಏನು ಹೇಳಿದ್ದಾರೆ ಅಂತಂದ್ರೆ, ನೋಡಪ್ಪ, ನಾನು ಸಾಮಾಜಿಕ ನ್ಯಾಯದ ರಥ ಇಲ್ಲಿವರೆಗೆ ಎಳ್ಕ ಬಂದಿದ್ದೀನಿ, ದಯಮಾಡಿ ಅದನ್ನ ಹಿಂದಕ್ಕೆ ತಳ್ಳಕ್ ಹೋಗ್ಬಿಡಿ, ನಿಮ್ ಕೈಲಾದ್ರೆ ಮುಂದಕ್ಕೆ ಎಳೀರಿ, ಆಗ್ಲಿಲ್ಲ ಬಿಟ್ಬಿಡಿ, ಅಲ್ಲೇ ಇರ್ಲಿ. ಆಗ್ಲಿಲ್ಲ ಅಲ್ಲೇ ಬಿಟ್ಬಿಡಿ, ಅತ್ತಿಗೆ ಓಲಿ, ನಿಮ್ಗೆ ಹಿಂದಕ್ಕೆ ತಳ್ಳಬಿಡಿ, ಮುಂದಕ್ಕೆ ಎಳೆಯಕ್ಕಾದ್ರೆ ಎಳೀರಿ, ಇಲ್ದಾರ ಅಲ್ಲೇ ಬಿಟ್ಬಿಡಿ ಅಂತ ಹೇಳಿರೋದು. ಅದನ್ನು ಜ್ಞಾಪಕ ಇಟ್ಕೊಂಡು ನಾವೆಲ್ಲ ಆ ರೀತಿಯಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಅದೇ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಈ ವರ್ಷ ನಾನು ತೀರ್ಮಾನ ಮಾಡಿದ್ದೀನಿ, ಏನಪ್ಪಾ ಅಂತಂದ್ರೆ, ಇವತ್ತು ಸ್ಫೂರ್ತಿ ಸೌಧ, ವಿಧಾನಸೌಧದ ಪಕ್ಕದಲ್ಲಿ ಒಂದು ಸ್ಫೂರ್ತಿ ಸೌಧ, ಅದನ್ನ ಮಾಡಬೇಕು ಅಂತೇಳಿ ಸುಮಾರು 87 ಕೋಟಿ ರು ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ. ಸ್ಫೂರ್ತಿ ಸೌಧ ನಾನು DK ಶಿವಕುಮಾರ್ ಎಲ್ಲ ಇವತ್ತು ಅಡಿಗಲ್ಲಾಕ್ದು. ಆಮೇಲೆ ಮೈಸೂರು ಯೂನಿವರ್ಸಿಟಿ ಸಂವಿಧಾನ ಅಧ್ಯಯನ ಪೀಠ ರಚನೆ ಮಾಡ್ತೀವಿ. ಆಮೇಲೆ ಬೆಂಗಳೂರಿನಲ್ಲಿ ಒಂದು ಅಂಬೇಡ್ಕರ್ ಮ್ಯೂಸಿಯಂ ಅನ್ನ ಕಟ್ಟುತ್ತೇವೆ. 4ನೇದು, ಇಡೀ ದೇಶದಲ್ಲಿ ಅತ್ಯಂತ ಎತ್ತರವಾದಂತ ಅಂಬೇಡ್ಕರ್ ಮೂರ್ತಿಯನ್ನ ಸ್ಥಾಪನೆ ಮಾಡ್ತೇವೆ. ಇದನ್ನ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಅಂತೇಳಿ ನಿಮ್ಗೆ ತಿಳಿಸ್ತಾ, ನೀವೆಲ್ಲರೂ ಜನಗಳು ಸಿಕ್ಕಿದಾಗ ಇವನ್ನೆಲ್ಲ ಹೇಳಿ ಅಷ್ಟೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಆಮೇಲೆ ಈಗೇನಾಗಿತ್ತು, ಈ ದಲಿತರಿಗೆ ಒಂದು DCRE ಮಾಡಿದ್ದೀವಿ, DCRE ರಚನೆ ಮಾಡಿದ್ದೀವಿ. 3 ನಾನು ಒಂದ್ಸಾರಿ ರಿವ್ಯೂ ಮಾಡಿದೆ. ಆ ರಿವ್ಯೂ ಮಾಡಿದಾಗ ಕರ್ನಾಟಕದಲ್ಲಿ 3.71% ಮಾತ್ರ ಶಿಕ್ಷೆ ಆಗಿತ್ತು, ಕನ್ವಿಕ್ಷನ್ 3.71, ಅಂದ್ರೆ 100ಕ್ಕೆ 3.71 ಶಿಕ್ಷೆ. ಅದಕ್ಕೋಸ್ಕರ ಒಂದು ಜಿಲ್ಲೆ ಒಂದು ಕ್ರಿಮಿನಲ್ ಕೋರ್ಟ್ ಮಾಡಬೇಕು ಅಂತೇಳಿ
ವಿಶೇಷ ಕ್ರಿಮಿನಲ್ ನ್ಯಾಯಾಲಯವನ್ನು ಮಾಡಬೇಕು ಅಂತೇಳಿ DCRE ಕೈ ಕೆಳಗಡೆ ಪ್ರತಿ ಜಿಲ್ಲೆನಲ್ಲಿ ಒಂದು ನ್ಯಾಯಾಲಯವನ್ನು, ವಿಶೇಷ ನ್ಯಾಯಾಲಯವನ್ನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.